ಕೊನೆಯ ಒಂದು ಸಣ್ಣ ಅನುಭವ ಹೇಳ್ತೀನಿ. ನಮ್ಮ ತಾತ ಅವ್ರು ಹೇಳ್ತಾ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಪಕ್ಷವೂ ಇಲ್ಲ, ಇರೋದೇ ಎರಡು ಪಕ್ಷ. ಒಂದು ದೇವೇಗೌಡರು ಪರ, ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳೋದು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನಗೆ ಮೊನ್ನೆ ತುಂಬ ಹುಷಾರಿರಲಿಲ್ಲ. ಅದೇನೋ ಸೋಕಾದಂಗೆ ಆಗಿದೆ ಅಂದ್ಬಿಟ್ಟು ಅದ್ಯಾರೋ ಅದೇ ಯಮುನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಕಟ್ಕೊಂಡೆ ಕಣ್ಣು, ನಾನು ಮನ್ಸಲ್ಲಿ ಅಂದ್ಕೊಂಡೆ, ಅಥವಾ ನೀನು ಹೇಳಲಿಲ್ಲ. ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆ ಇಟ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಅರ್ಥ ಹೇಳಿದೆ ಅಂತ ಹೇಳುತ್ತೆ. ಈ ಮನುಷ್ಯನ ಕೈ ಬಿಡವ ಅಂತ ನಾನು ಬಯಸ್ತೀನಿ. ಇದು ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೇ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದ್ರೆ ಇನ್ನೊಬ್ರನ್ನ ಕರ್ಸಿ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ಕೆ ಬಯಸ್ತೀನಿ. ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು, ಮದುವೆ ಆಗಲಿ ಮುಂದೆ ಆಗಲಿ, ಸಾವು ಅವತ್ತು ಬರ್ದೇ ಇರೋ ಮಾಡಿದ ನಾನು ಬರ್ತೀನಿ. ಬುದ್ಧಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು. ರಸ್ತೆ ಆಗ್ಬೇಕಾ, ದೇವಸ್ಥಾನ ಆಗ್ಬೇಕಾ, ನಿಮ್ಗಿಂದ ಆಗ್ಬೇಕಂತ ಕೇಳಿ ನಿಮ್ಗೆ ಸ್ಪಂದಿಸಿ, ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ, ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರು ದಯಮಾಡಿ ನನ್ನ ಗಮನದಲ್ಲಿ. ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ಪರಿಸ್ಥಿತಿ. ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. 2ನೇ ವ್ಯಕ್ತಿ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. 2ನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡಿತಾರೆ ಅನ್ನೋದು ತಾತ ಅವರು. ಮತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿದ್ದು ಈ ಅಗ್ರಗೇಟ್ ಸರ್ಕಲ್ ಅಲ್ಲಿ ಇವತ್ತು ವೋಟ್ ಗಳಿಸ್ಕೊಂಡ್ರು. ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು, ಕೋಡಿಹಳ್ಳಿ ಆಗ್ಬೋದು, ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ನಂಬರ್ ಗೊತ್ತಾ? ಕೇಳ್ಕೊಬರ್ರಿ, ಕೇಳಿಯಾರ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ? ಎಷ್ಟು ದೇವಸ್ಥಾನ ಕೊಟ್ಟರೆ ಅಂತ ಗೊತ್ತಾ ಅಂತ. ಕೊನೆಯ ಒಂದು ಸಣ್ಣ ಅನುಭವ ಹೇಳ್ತೀನಿ. ನಮ್ಮ ತಾತ ಅವ್ರು ಹೇಳ್ತಾ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ
ಯಾವ ಪಾರ್ಟಿ ಯಾವ ಪಕ್ಷನೂ ಇಲ್ಲ, ಇರೋದೇ ಎರಡು ಪಕ್ಷ. ಒಂದು ದೇವೇಗೌಡರು ಪರ, ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳೋದು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನಗೆ ಮೊನ್ನೆ ತುಂಬ ಹುಷಾರಿರಲಿಲ್ಲ. ಅದೇನೋ ಸೋಕಾದಂಗೆ ಆಗಿದೆ ಅಂದ್ಬಿಟ್ಟು ಅದ್ಯಾರೋ ಅದೇ ಯಮುನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಕಟ್ಕೊಂಡೆ ಕಣ್ಣು, ದೃಷ್ಟಿ ಕಣ್ಣು. ನಾನು ಮನ್ಸಲ್ಲಿ ಅಂದ್ಕೊಂಡೆ, ಅಥವಾ ನೀನು ಹೇಳಲಿಲ್ಲ. ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆ ಇಟ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಅರ್ಥ ಹೇಳಿದೆ ಅಂತ ಈ ಮನುಷ್ಯನ ಕೈ ಬಿಡವ ಅಂತ ನಾನು ಬಯಸ್ತೀನಿ. ಇದು ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೇ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದ್ರೆ ಇನ್ನೊಬ್ರನ್ನ ಕರ್ಸಿ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ಕೆ ಬಯಸ್ತೀನಿ. ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು, ಮದುವೆ ಆಗಲಿ, ಮುಂದೆ ಆಗಲಿ, ಸಾವು ಅವತ್ತು ಬರ್ದೇ ಇರೋ ಮಾಡಿದ ನಾನು ಬರ್ತೀನಿ. ಬುದ್ಧಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು. ರಸ್ತೆ ಆಗ್ಬೇಕಾ, ದೇವಸ್ಥಾನ ಆಗ್ಬೇಕಾ, ನಿಮ್ಗಿಂದ ಆಗ್ಬೇಕಂತ ಕೇಳಿ ನಿಮ್ಗೆ ಸ್ಪಂದಿಸಿ, ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ, ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರು ದಯಮಾಡಿ ನನ್ನ ಗಮನದಲ್ಲಿ. ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ಪರಿಸ್ಥಿತಿ. ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. 2ನೇ ವ್ಯಕ್ತಿ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. 2ನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡಿತಾರೆ ಅನ್ನೋದು ತಾತ ಅವರು. ಮತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿದ್ದು ಈ ಅಗ್ರಗೇಟ್ ಸರ್ಕಲ್ ಅಲ್ಲಿ ಇವತ್ತು ವೋಟ್ ಗಳಿಸ್ಕೊಂಡ್ರು. ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು, ಕೋಡಿಹಳ್ಳಿ ಆಗ್ಬೋದು, ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ನಂಬರ್ ಗೊತ್ತಾ? ಕೇಳ್ಕೊಬರ್ರಿ, ಕೇಳಿಯಾರ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ? ಎಷ್ಟು ದೇವಸ್ಥಾನ ಕೊಟ್ಟರೆ ಅಂತ ಗೊತ್ತಾ ಅಂತ